ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆ್ಯಂಡ್ ಸಾರಿ, ನಿನ್ನೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಪ್ಲೀಸ್ ಕ್ಷಮಿಸ್ಬಿಡಿ ಎಲ್ಲರೂ. ನಾನು ಸಂಡೇ ಸ್ವಲ್ಪ ಅಪ್ಲೋಡ್ ಮಾಡೋದು ಕಷ್ಟನೇ, ಅದಕ್ಕೆ ಅಪ್ಲೋಡ್ ಮಾಡಲಿಲ್ಲ ನಿನ್ನೆ. ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕತೆ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಕೂಡ. ಸದ್ಯದಲ್ಲೇ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಟೋದಲ್ಲೇ ಬರ್ತೀನಿ, ನಿಮ್ಮ ಜೊತೆ ಬರಲ್ಲ ನಾನು, ಮುದ್ದಾಗಿ ಹೇಳಿದ್ದಳು ಹುಡುಗಿ ತಡೆದು. ಅವಳ ರೀತಿಗೆ ಮುದ್ದುಕ್ಕಿತ್ತು ಅವಳ ಮೇಲೆ. ಸಂಭಾಳಿಸಿಕೊಂಡ ತನ್ನನ್ನು ತಾನು ಕಷ್ಟಪಟ್ಟು ಶರಶ್ಚಂದ್ರ ಹಿಂದೆ ಸರಿದು ಅವಳಿಗೆ ಬೆನ್ನು ಹಾಕಿ ತನ್ನೆರಡೂ ಕೈಗಳನ್ನು ಪ್ಯಾಂಟ್ ಜೇಬಿನಲ್ಲಿ ಇಟ್ಟು ಸರಸರನೆ ಅಲ್ಲಿಂದ ನಡೆದು ಬಿಟ್ಟಿದ್ದ. ನಿಡಿದಾದ ಉಸಿರು ಬಿಟ್ಟವಳು ತಾನೂ ಹೊರಡಲು ಅಣಿಯಾದಳು ಪ್ರಾರ್ಥನಾ. ಹುಡುಗಿ ಬಂದಿದ್ದಾಳೋ ಇಲ್ವೋ? ಬಂದಿರ್ತಾಳೆ, ಅವಳ ಗೆಳತಿಯೂ ಬರ್ತಾಳಲ್ಲ. ಎಲ್ಲವನ್ನೂ ನೆನೆದವನು ಹಿಂದಲೇ ಸವರಿಕೊಂಡು ಅಂದುಕೊಂಡ. ಡೋರ್ ನಾಕ್ ಮಾಡಿ ಒಳಗೆ ಬಂದಿದ್ದಳು ಮೇಘನಾ. ಸರ್, ಹೊಸ ವಿದ್ಯಾರ್ಥಿಗಳನ್ನು ನೀವೇ ವೆಲ್ಕಮ್ ಮಾಡಿದರೆ ಚೆನ್ನಾಗಿರುತ್ತೆ. ಪ್ಲೀಸ್ ಕಮ್ ಸರ್ ಎಂದಿದ್ದಳು ಅವನತ್ತ ನೋಡಿ. ಅವನು ಒಮ್ಮೆ ಮಾತ್ರ ಅವಳತ್ತ ನೋಡಿ ಯಾವುದೋ ಫೈಲತ್ತ ದೃಷ್ಟಿ ಹಾಯಿಸಿದ್ದ. ಅವಳ ಮುಖ ನೋಡುವುದು ಸಹ ಸಹ್ಯವಾಗಿರಲಿಲ್ಲ ಅವನಿಗೆ. ಅವಳ ಸಣ್ಣ ಬುದ್ಧಿ, ಕುತಂತ್ರ ಮನೋಭಾವ ಅವಳ ಬಗ್ಗೆ ಅಸಹ್ಯ ಹುಟ್ಟುವಂತೆ ಮಾಡಿಬಿಟ್ಟಿತ್ತು. ಎಸ್, ಐ ವಿಲ್ ಕಮ್ ಎಂದು ಮತ್ತೆ ಫೈಲ್ ತಿರುಗಿಸಿ ನೋಡುವ ನಾಟಕವಾಡಿದ್ದ. ಹೊರ ನಡೆದಿದ್ದಳು ಮೇಘನಾ ಅನಿವಾರ್ಯವಾಗಿ. ಅವಳನ್ನು ಸಾಗಹಾಕಿ ಸಮಾಧಾನದ ಉಸಿರು ಬಿಟ್ಟಿದ್ದ ಶರಶ್ಚಂದ್ರ. ಏ ಪಾರಿ, ಹೆಂಗಿದೆಯೇ? ನಮ್ಮನೆಯಿಂದ ಹೋದ್ಮೇಲೆ ಪತ್ತೆನೇ ಇಲ್ವಲ್ಲೇ ನಿಂದು? ಯಾಕೆ ಹಿಂಗಿದೆಯಾ? ಹುಷಾರಾಗಿದೆ ತಾನೇ? ನೀರಸವಾಗಿದ್ದ ಗೆಳತಿಯ ಮುಖಭಾವ ನೋಡಿ ಪ್ರಶ್ನಿಸಿದ್ದಳು ಮಮತಾ. ಇಬ್ಬರು ಆಟೋದಲ್ಲಿ ಕಾಲೇಜಿಗೆ ತೆರಳುತ್ತಿದ್ದರು. ಏ, ನಿಂಗ್ಯಾಕೆ ಹಂಗನ್ನಿಸ್ತದೆ ಮಮ್ಮಿ? ನಾನು ಚೆಂದಾಗೇ ಇದ್ದೀನಿ ಎಂದಿದ್ದಳು ಪ್ರಾರ್ಥನಾ. ಅಷ್ಟರಲ್ಲಿಯೇ ಕಾಲೇಜ್ ಬಂದಿದ್ದರಿಂದ ಹೆಚ್ಚೇನೂ ಕೆದಕದೆ ಸುಮ್ಮನಾಗಿದ್ದಳು ಮಮತಾ. ಅವರು ಆವರಣ ಪ್ರವೇಶಿಸುವುದಕ್ಕೂ ಶರಶ್ಚಂದ್ರ ಸ್ಟೇಜ್ ಮೇಲೆ ಬರುವುದಕ್ಕೂ ಸರಿ ಹೋಗಿತ್ತು. ಅಲ್ಲಿಯೇ ನಿಂತು ಅವನ ಮಾತು ಆಲಿಸತೊಡಗಿದ್ದರು ಇಬ್ಬರು. ಅವನ ವೆಲ್ಕಮ್ ಸ್ಪೀಚ್ ಮುಗಿದ ಮೇಲೆ ತಮ್ಮ ತಮ್ಮ ಕ್ಲಾಸ್ಗಳಿಗೆ ಹೊರಟರು ಎಲ್ಲರೂ. ಇವರು ಕೂಡ ತಮ್ಮ ಕ್ಲಾಸ್ ರೂಮ್ ಹುಡುಕಿ ಹೊರಟಿದ್ದರು. ಹೊಸ ವರ್ಷವಲ್ಲವೇ, ಕ್ಲಾಸ್ ಕೂಡ ಹೊಸದೇ ಆಗಿರುತ್ತದೆ. ಸೆಕೆಂಡ್ ಇಯರ್ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಹಳೆಯ ಪರಿಚಯದವರೇ ಇವರಿಗೆ. ಒಂದಿಬ್ಬರು ಹೊಸ ಅಡ್ಮಿಷನ್ ಅವರಿದ್ದರು ಅಷ್ಟೇ. ಆದ್ದರಿಂದ ಅಷ್ಟೇನೂ ತೊಂದರೆ ಆಗಿರಲಿಲ್ಲ ಇವರಿಗೆ. ತಮ್ಮ ಕ್ಲಾಸ್ ಹುಡುಕಿ ಕುಳಿತಿದ್ದರು ಇಬ್ಬರು. ಈಗ ಹೇಳು ಪಾರಿ, ಯಾಕೆ ಹಿಂಗಿದೆಯಾ? ಎಲ್ಲ ಸರಿಯಾಗದೆ ತಾನೇ ಅಲ್ಲಿ ಎಂದಿದ್ದಳು ಕಾಳಜಿಯಿಂದ ಮಮತಾ. ಇನ್ನೂ ಯಾರೋ ಪ್ರೊಫೆಸರ್ ಬಂದಿರಲಿಲ್ಲ ಕ್ಲಾಸ್ಗೆ. ಅವಳ ಮುಖವನ್ನೇ ಸ್ವಲ್ಪ ಹೊತ್ತು ದಿಟ್ಟಿಸಿದವಳ ಕಣ್ಣು ತುಂಬಿತ್ತು. ಕಣ್ಣೀರು ಮರೆಮಾಚಿದಳು ಪ್ರಾರ್ಥನಾ. ಅವತ್ತು ನೀನು ಬೇಕು ಅಂತನೆಯ ನನ್ನನ್ನು ಬಿಟ್ಬಿಟ್ಟು ಆಂಟಿನ ಕರ್ಕೊಂಡು ಹೋಗಿದ್ದಲ್ವಾ ಆಸ್ಪತ್ರೆಗೆ? ನಂಗೆ ಗೊತ್ತು, ನೀನು ಬೇಕು ಅಂತನೆಯ ಮಾಡಿದ್ದು. ಅವಯ್ಯ ಪ್ರೊಫೆಸರ್ಗೂ ನೀನೇ ಅದೇ ಸಮಯಕ್ಕೆ ಬನ್ನಿ ಅಂದಿರೋದು ಇದು ಗೊತ್ತು ನನಗೆ. ನನ್ನ ಜೀವನ ಸರಿಯಾಗಲಿ ಅಂತನೆಯ ನೀನು ಬಯಸೋದು ಅಂತ ಗೊತ್ತು ನನಗೆ ಕಣ್ಮಮ್ಮಿ. ಅದಕ್ಕೆ ಈ ಕೆಲಸ ಮಾಡಿರ್ತೀಯ. ಆದರೆ ಎಲ್ಲನೂ ನಾವು ಅಂದ್ಕೊಂಡಿರಂಗೆ ನಡೆದಾದ ಹೇಳು. ಅದರಲ್ಲೂ ನನ್ನಂಥ ನತದೃಷ್ಟ ಹುಡುಗಿಯ ಜೀವನದಲ್ಲಂತೂ ಅವೆಲ್ಲ ಕನಸು ಮಮ್ಮಿ ಎಂದಿದ್ದಳು ನೋವಿನಿಂದ ಪ್ರಾರ್ಥನಾ. ಶಾಂಭವಿಯ ಮಾತು ಅವಳ ಕಿವಿಯಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿತ್ತು. ನಿಂದು ಹೆಸರಿಗೆ ಮಾತ್ರ ಮದುವೆ. ಅಣ್ಣ ಬಯಸಿ ನಿನಗೆ ತಾಳಿ ಕಟ್ಟಿದ್ದಲ್ಲ. ಅವನು ನಿನ್ನ ಹೆಂಡತಿ ಅಂತ ಯಾವತ್ತೂ ಒಪ್ಪಲ್ಲ ಎಂದಿದ್ದಳಲ್ಲ ಅವಳು. ಇಲ್ಲದೇ ಇರೋದನ್ನೆಲ್ಲ ತಲೆಯಲ್ಲಿ ತುಂಬ್ಕೊಂಡಿದೀಯಾ ಕಣ್ಬಾರಿ ನೀನು. ನಿನ್ನಂಥ ಮುದ್ದು ಹುಡುಗಿಗೆ ಯಾಕೆ ಒಳ್ಳೇದಾಗಕ್ಕಿಲ್ಲ? ಯಾಕೆ ಹಿಂಗೆಲ್ಲ ಮಾತಾಡೀಯ ನೀನು? ನೋಡು ಪಾರಿ, ಆಗಿರೋದನ್ನ ಬದಲಾಯಿಸೋಕ್ಕಾಗಕ್ಕಿಲ್ಲ. ಆದರೆ ಮುಂದೆ ಆಗೋದನ್ನ ನಾವು ನಿರ್ಧಾರ ಮಾಡ್ಬೋದಲ್ವಾ? ಆದರೆ ಅದು ಸರಿಯಾದ ನಿರ್ಧಾರ ಆಗಿರಬೇಕು ಅಷ್ಟೇ ಎಂದಿದ್ದಳು ಮಮತಾ. ಮಮ್ಮಿ, ನಾವು ಅಂದ್ಕೋತೀವಿ ಕಣೆ, ನಮ್ಮ ಜೀವನ ಇನ್ನು ಮುಂದಾದರೂ ಸರಿ ಹೋಗ್ಬೋದೇನೋ ಅಂತವ. ಆದರೆ ಎಲ್ಲ ಭ್ರಮೆ. ಮ್ಯಾಲೆ ಒಬ್ಬನು ಕುಂತವನಲ್ಲ, ಅವನು ಹೆಂಗಾಡಿಸ್ತಾನೋ ಹಾಗೆ ಆಡ್ತಾ ಇರಬೇಕಷ್ಟೇ ನಾವು ಅಂದ್ಕೊಳ್ಳೋದೇ ಒಂದಾದರೆ ಅವನು ಮಾಡೋದೇ ಒಂದು. ಬಿಡು ಆ ವಿಷಯವ. ಆಂಟಿ ಹೆಂಗವ್ರೆ ಈಗ ಎಂದು ವಿಷಯಾಂತರ ಮಾಡಿದ್ದಳು ಪ್ರಾರ್ಥನಾ. ಅಷ್ಟರಲ್ಲಿ ಕ್ಲಾಸ್ಗೆ ಮೇಘನಾಳ ಪ್ರವೇಶವಾಗಿತ್ತು. ಕ್ಲಾಸ್ ರೂಮ್ ಪ್ರವೇಶಿಸಿದವಳ ದೃಷ್ಟಿ ಮೊದಲು ಹುಡುಕಿದ್ದೇ ಪ್ರಾರ್ಥನಾಳನ್ನು. ನೋಡಿದಳು ಒಮ್ಮೆ ದೀರ್ಘವಾಗಿ ಅವಳನ್ನು. ಯಾವುದೇ ಬದಲಾವಣೆಯೂ ಕಾಣಲಿಲ್ಲ ಅವಳಿಗೆ. ಹುಡುಗಿಯದು ಅದೇ ಅಮಾಯಕ ಮುಗ್ಧ ಮುದ್ದು ಮುಖ. ಪಾಪ ಚಿಕ್ಕ ಹುಡುಗಿ, ಮುಗ್ಧೆ ಬೇರೆ. ಶಾಂಭವಿ ಹೇಳಿದಾಳಲ್ಲ, ಅವಳಿಗೆ ತನ್ನವರು ಎಂದು ಯಾರೂ ಇಲ್ಲ ಎಂದು. ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗಾಗಬಾರ್ದಿತ್ತು. ನಾನು ಇವಳಿಗೆ ಏನೂ ಅಪಾಯ ಮಾಡದಿದ್ದರೂ ಇವಳಿಗೆ ಮತ್ತೆ ನೆಲೆ ಇಲ್ಲದಂತೆ ಮಾಡುವುದು ಅನಿವಾರ್ಯ ನನಗೆ.
ಸಾರಿ, ಐ ಆಮ್ ವೆರಿ ಸಾರಿ ಪ್ರಾರ್ಥನಾ, ಕ್ಷಮೆ ಬೇಡಿದ್ದಳು ಮನಸ್ಸಿನಲ್ಲಿಯೇ ಮೇಘನಾ. ಅವಳ ಮೇಲಿನಿಂದ ನೋಟ ಪಕ್ಕಕ್ಕೆ ಸರಿಸಿದ್ದಳು. ಹೋದ ವರ್ಷದಂತೆಯೇ ಈ ಸಲವೂ ಪ್ರಾರ್ಥನಾ, ನೀನೇ ಗರ್ಲ್ಸ್ ಯಾರ್, ಪ್ರಣವ್ ನೀನು ಬಾಯ್ಸ್ದು, ಓಕೆ. ಈ ಸಲವೂ ಫ್ರೆಷರ್ಸ್ ಪಾರ್ಟಿ ಇದೆ. ಎಲ್ಲ ಜವಾಬ್ದಾರಿನ ನೀವಿಬ್ಬರು ಸರಿಯಾಗಿ ನಿಭಾಯಿಸ್ತೀರಾ ಅನ್ಕೋತೀನಿ. ನೋಡಿ, ಹೋದ ಸಲದ ಹಾಗೆ ಈ ಸಲವೂ ಪ್ರೋಗ್ರಾಮ್ ಚೆನ್ನಾಗಿ ನಡೀಬೇಕು. ಯಾವತ್ತು ಏನು ಎಲ್ಲವನ್ನ ಮಿಸ್ಟರ್ ಶರಶ್ಚಂದ್ರ ಅವರ ಹತ್ತಿರ ಡಿಸ್ಕಸ್ ಮಾಡ್ತೀನಿ, ಆಮೇಲೆ ಡಿಸೈಡ್ ಮಾಡೋಣ ಎಂದು ಹೊಸದಾಗಿ ಅಡ್ಮಿಷನ್ ಆದವರನ್ನು ಪರಿಚಯಿಸಿಕೊಂಡು ಹೊರನಡೆದಳು ಮೇಘನಾ. ಮೊದಲ ದಿನವಾದ್ದರಿಂದ ಯಾವ ಪಾಠವೂ ನಡೆಯಲಿಲ್ಲ ಅವರಿಗೆ. ಭಾಷಣ ಮುಗಿಸಿ ಬಂದು ತನ್ನ ಕ್ಯಾಬಿನ್ನಲ್ಲಿ ಕುಳಿತವನಿಗೆ ಸಮಾಧಾನವಿಲ್ಲ. ಕೆಲಸ ಕೈಬೀಸಿ ಕರೆಯುತ್ತಿದ್ದರೂ ಯಾವುದನ್ನೂ ಮಾಡುವ ಮನಸ್ಸಾಗುತ್ತಿಲ್ಲ. ಹುಡುಗಿ ಬಂದಳೋ ಇಲ್ಲವೋ ಎನ್ನುವ ಯೋಚನೆಯೇ ಅವನ ತಲೆಯಲ್ಲಿ. ಸರ್ರನೆ ಕುಳಿತಲ್ಲಿಂದ ಎದ್ದಿದ್ದ ಶರಶ್ಚಂದ್ರ, ಒಂದು ಸಲ ಹೋಗಿ ನೋಡಿ ಬಂದು ಬಿಡ್ತೀನಿ, ಆಗಲಾದರೂ ನನ್ನ ಕೆಲಸ ಮುಂದುವರಿಸಬಹುದೇನೋ ಎಂದುಕೊಂಡು ಕ್ಯಾಬಿನಿನ ಗ್ಲಾಸ್ ಡೋರ್ ಓಪನ್ ಮಾಡಿದ್ದ. ಎದುರಿನಲ್ಲಿ ಮೇಘನಾ. ಅಸಹನೆಯಿಂದ ಹಣೆ ತೀಡಿಕೊಂಡ. ಅನಿವಾರ್ಯವಾಗಿ ಒಳ ನಡೆದ ಶರಶ್ಚಂದ್ರ. ಹಾಯ್ ಸರ್, ಅದು ನಿಮ್ಮ ಸೈನ್ ಬೇಕಿತ್ತು ಈ ಫೈಲ್ಗೆ ಎನ್ನುತ್ತಾ ಅವನನ್ನೇ ನೋಡುತ್ತಾ ಫೈಲ್ ಮುಂದೆ ಚಾಚಿದ್ದಳು. ನೀವು ಬರುವ ಅವಶ್ಯಕತೆ ಏನಿತ್ತು ಮಿಸ್ ಮೇಘನಾ? ಅಟೆಂಡರ್ ಹತ್ತಿರ ಕಳಿಸಿದರೆ ಸಾಕಿತ್ತು, ನಾನು ಸೈನ್ ಹಾಕಿ ಕಳಿಸ್ತಿದ್ದೆ ಅವಳತ್ತ ನೋಡದೆ ಸೈನ್ ಹಾಕುತ್ತಾ ಹೇಳಿದ್ದ ಶರಶ್ಚಂದ್ರ. ಹೀಗೆ ಪದೇ ಪದೇ ಅವಳು ಬರುವುದು ತನಗೆ ಇಷ್ಟವಿಲ್ಲ ಎಂದು ಪರೋಕ್ಷವಾಗಿ. ಮುಖ ಕೋಪದಿಂದ ಕೆಂಪಗಾಗಿತ್ತು ಅವಳಿಗೆ. ನನ್ನ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಿದೀಯಾ ಶರತ್, ಇದಕ್ಕೆ ತಕ್ಕ ಬೆಲೆ ತೆರ್ತೀಯಾ ನೀನು ಎಂದುಕೊಂಡಳು. ಅವಳಿಗೆ ಅವನ ತಪ್ಪು ಮಾತ್ರ ಕಾಣಿಸುತ್ತಿದೆ. ತನ್ನ ತಪ್ಪಿನಿಂದಲೇ ಅವನು ಇಂದು ತನಗೆ ಸಿಗುತ್ತಿಲ್ಲ ಎನ್ನುವುದು ಅವಳಿಗೆ ಅರ್ಥ ಆಗದೇ ಇರುವುದು ವಿಪರ್ಯಾಸವೇ ಸರಿ. ಡೋಂಟ್ ವರಿ, ಇಟ್ಸ್ ಓಕೆ ಫಾರ್ ಮೀ ಎಂದವಳೇ ಅವನು ಸೈನ್ ಮಾಡಿಕೊಟ್ಟ ಫೈಲ್ ತೆಗೆದುಕೊಂಡು ಹಾಗೆಯೇ ನಿಂತಳು. ಎಸ್, ಏನಾದರೂ ಬೇರೆ ಕೆಲಸ ಇತ್ತಾ ಎಂದಿದ್ದ ಶರಶ್ಚಂದ್ರ ಅವಳನ್ನು ಬೇಗನೆ ಸಾಗಹಾಕುವ ಉದ್ದೇಶದಿಂದ. ಫ್ರೆಷರ್ಸ್ ಪ್ರೋಗ್ರಾಮ್ ಯಾವಾಗ ಮಾಡೋದು ಅಂತ ಡಿಸ್ಕಸ್ ಮಾಡಬೇಕಿತ್ತು. ಸ್ವಲ್ಪ ಬೇಗ ಮಾಡಿದರೆ ಒಳ್ಳೆಯದು ನಮಗೆ, ಆಮೇಲೆ ಪೋರ್ಷನ್ಸ್ ಸ್ಟಾರ್ಟ್ ಮಾಡ್ಬೋದು. ನಾನು ಸೆಕೆಂಡ್ ಇಯರ್ ಸ್ಟೂಡೆಂಟ್ ಹತ್ರ ಮಾತಾಡಿದ್ದೀನಿ ಎಂದಳು ಮೇಘನಾ. ನನಗೇನು ಅಭ್ಯಂತರವಿಲ್ಲ, ಯಾವಾಗ ಎಂದು ನೀವೇ ಡಿಸೈಡ್ ಮಾಡಿ ಹೇಳಿ. ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಹೇಳಿ. ನ್ಯೂ ಕಮರ್ಸ್ ಹತ್ರನೂ ಡಿಸ್ಕಸ್ ಮಾಡಿ, ಎಲ್ಲೂ ಏನೂ ನ್ಯೂಸೆನ್ಸ್ ಕ್ರಿಯೇಟ್ ಆಗಬಾರ್ದು ಅಷ್ಟೇ ಎಂದ ಶರಶ್ಚಂದ್ರ. ಓಕೆ ಸರ್ ಎಂದು ಅಲ್ಲಿಂದ ಹೊರ ನಡೆದಿದ್ದಳು ಮೇಘನಾ. ನನಗೆ ಇರುವ ತಲೆ ಬಿಸಿ ಸಾಲದು ಅಂತ ಇವಳದೊಂದು ದೊಡ್ಡ ತಲೆನೋವು ಬಂದು ಸೇರ್ಕೊಂಡಿದೆ ಇಲ್ಲೇ. ಯಾವಾಗಲೂ ನನ್ನ ಹಿಂದೆನೇ ಬಿದ್ದಿರ್ತಾಳೆ. ಬೇಡ ಬೇಡ ಅಂದರೂ ಎಷ್ಟು ಅವಾಯ್ಡ್ ಮಾಡಿದ್ರೂ ಕೇಳಲ್ಲ ಅಂತಾಳೆ. ನೋಡಿದವರು ಏನು ಅನ್ಕೊಳ್ಳಲ್ಲ. ಅದರಲ್ಲೂ ಪ್ರಾರ್ಥನಾ ಯೋಚಿಸಿ ತಲೆ ಕೆಟ್ಟಿತ್ತು ಅವನಿಗೆ. ಥತ್ ಎಂದುಕೊಂಡು ಹಣೆ ಉಜ್ಜಿಕೊಂಡ ಶರಶ್ಚಂದ್ರ ಚಿಂತೆಯಿಂದ. ಹೌದು, ಬಂದಿದ್ದಾಳೋ ಹೆಂಗೋ ಈ ಹುಡುಗಿ, ನೋಡದ ಹೊರತು ಸಮಾಧಾನ ದೊರಕದು ಎನ್ನಿಸಿತ್ತು ಅವನಿಗೆ. ಎದ್ದು ಸರಸರನೇ ಅವಳ ಕ್ಲಾಸ್ನತ್ತ ಹೊರಟ ಶರಶ್ಚಂದ್ರ. ಹೌದು, ನಾವು ಮೇಘನಾ ಮೇಡಮ್ ಹೇಳಿದ ಹಾಗೆ ಹೋದ ವರ್ಷ ಮಾಡಿದ್ವಲ್ಲ ಡ್ರಾಮಾ ಅಭಿಜ್ಞಾನ ಶಾಕುಂತಲ, ಅದನ್ನೇ ಮಾಡೋಣ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕುತ್ತಲ್ವಾ ನಮಗೆ. ಪ್ರಾರ್ಥನಾ ಶಾಕುಂತಲೆ, ಪ್ರಣವ್ ನೀನು ದುಷ್ಯಂತ್ ಸರಿ ತಾನೇ? ಎಲ್ಲರೂ ಸೇರಿ ಫ್ರೆಷರ್ಸ್ ಪ್ರೋಗ್ರಾಮ್ ಮಾಡಲು ಏನೇನು ಕಾರ್ಯಕ್ರಮ ಮಾಡಬಹುದೆಂದು ಡಿಸ್ಕಸ್ ಮಾಡುತ್ತಿದ್ದರು. ಪ್ರಾರ್ಥನಾ ಮಮತಾಳ ಮುಖ ನೋಡಿದ್ದಳು. ಅವಳಿಗೆ ಯಾಕೋ ಏನೂ ಬೇಡ ಎನ್ನಿಸುತ್ತಿತ್ತು. ಒಪ್ಕೋ ಪಾರಿ, ಚೆಂದಾಗಿ ಮಾಡ್ತೀಯ ನೀನು ಆ ಪಾರ್ಟ್ನ ಎಂದಿದ್ದಳು ಮಮತಾ. ಪ್ರಣವ್ ಅವಳ ಒಪ್ಪಿಗೆಯನ್ನೇ ಕಾಯುತ್ತಿದ್ದವ. ಅವಳು ಒಪ್ಪಿದ ತಕ್ಷಣ ಖುಷಿಯಿಂದ ಅವಳ ಕೈ ಹಿಡಿದು ಕುಲುಕಿದ್ದ. ಥ್ಯಾಂಕ್ ಯು ಪ್ರಾರ್ಥನಾ ಎಂದು. ನೋಡಿಬಿಟ್ಟಿದ್ದ ಈ ದೃಶ್ಯವನ್ನು ಶರಶ್ಚಂದ್ರ. ಯಾಕೋ ಸಹ್ಯವಾಗಲಿಲ್ಲ ಅವನಿಗೆ. ಇದನ್ನೆಲ್ಲ ನೋಡುತ್ತಿದ್ದವಳ ಮುಖದ ಮೇಲೆ ವ್ಯಂಗ್ಯ ನಗು. ನಿಧಾನವಾಗಿ ಅವನತ್ತ ಹೆಜ್ಜೆ ಹಾಕಿದ್ದಳು ಮೇಘನಾ. ಸರ್, ನೀವು ಇಲ್ಲಿ ಎಂದಿದ್ದಳು ಅಮಾಯಕಳಂತೆ. ಅವಳನ್ನೇ ಕಣ್ಣು ಸಂಕುಚಿಸಿ ನೋಡಿದ್ದ. ಎಸ್, ಯಾಕೆ ಬರಬಾರ್ದಾ ಎಂದು ಸಿಡಿಮಿಡಿಗುಟ್ಟಿದ್ದ ಶರಶ್ಚಂದ್ರ ಅವನಿಗೆ ಇರುವ ಅಸಹನೆಗೆ. ನೋನೋ, ನನ್ನ ಮಾತಿನ ಅರ್ಥ ಅದಲ್ಲ ಸರ್. ನಿಮಗೆ ಕೆಲಸ ಇರುತ್ತಲ್ವಾ ಆಫೀಸ್ಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಕೇಳಿದೆ. ಅದು ಅಲ್ಲದೆ ಇನ್ನೂ ಪೋರ್ಷನ್ಸ್ ಯಾವುದೂ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಎಂದಳು ಮೇಘನಾ. ಓಹೋ, ಅವನಿಂದ ಯಾವುದೇ ಉತ್ತರವಿಲ್ಲ. ಎದುರಿಗೆ ನಡೆಯುತ್ತಿರುವ ಸಂಭ್ರಮವನ್ನೇ ನೋಡುತ್ತಿದ್ದ ಅಸಹನೆಯಿಂದ ಶರಶ್ಚಂದ್ರ. ಅದು ಪ್ರಾರ್ಥನಾ ನಾಟಕದಲ್ಲಿ ಅಭಿನಯಿಸಲು ಒಪ್ಪಿಕೊಂಡ್ಲಲ್ಲ, ಅದಕ್ಕೆ ಅವಳ ಜೋಡಿಯಾಗಿ ಅಭಿನಯಿಸುವ ಪ್ರಣವ್ಗೆ ಖುಷಿಯಾಗಿತ್ತು. ಅದೇ ಸಂಭ್ರಮ ಹುಡುಗನಿಗೆ. ಇಬ್ಬರ ಜೋಡಿ ಚೆನ್ನಾಗಿದೆ ಅಲ್ವಾ? ಇಬ್ಬರೂ ಒಳ್ಳೆ ಪೇರ್, ಒಂದೇ ಏಜ್ ಅವರಲ್ವಾ, ಚೆನ್ನಾಗೇ ಇರುತ್ತೆ ಜೋಡಿ ಮತ್ತೆ ಎಂದಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ. ತಲೆ ತಗ್ಗಿಸಿ ಹಣೆ ಉಜ್ಜಿಕೊಂಡ ಶರಶ್ಚಂದ್ರ. ಯಾರು ಯಾರ ಜೊತೆ ಹೇಗೆ ಕಾಣಿಸ್ತಾರೆ ಅಂತ ನೋಡೋದೇ ನನ್ನ ಕೆಲಸ ಅಲ್ಲ. ನನಗೆ ಮಾಡಲು ಬೇಕಾದಷ್ಟು ಕೆಲಸಗಳಿವೆ. ಹಾಗೆಯೇ ನೀವು ಕ್ಲಾಸಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಹೀಗೆ ಸಂತೆ ಮಾರ್ಕೆಟ್ ಥರ ಇಟ್ಕೊಂಡು ಸುಮ್ಮನೆ ನೋಡ್ತಾ ಕೂರೋದಲ್ಲ. ಗಾಟ್ ಇಟ್ ಎಂದು ಅವಳನ್ನೇ ತೀಕ್ಷ್ಣವಾಗಿ ನೋಡಿ ಅಲ್ಲಿಂದ ಸರಿದು ಹೋಗಿದ್ದ. ಸೊಟ್ಟ ನಗು ನಕ್ಕವಳು. ನಿನ್ನ ಮುಖ ನೋಡಿದರೆ ನನಗೆ ಅರ್ಥ ಆಗಿಬಿಡುತ್ತೆ ಶರತ್, ನಿನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಅಂತ. ಇಷ್ಟು ವರ್ಷಗಳಲ್ಲಿ ಇಷ್ಟು ಮಾತ್ರ ನಿನ್ನ ಅರ್ಥ ಮಾಡ್ಕೊಳ್ಳಲಿಲ್ಲ ಅಂದರೆ ಹೇಗೆ ಹೇಳು ನಾನು? ನಿನ್ನ ಮನಸ್ಸಿನ
ಸಂಘರ್ಷದ ಸ್ಪಷ್ಟ ಅರಿವಿದೆ ನನಗೆ. ಆ ಸಂಘರ್ಷ ಎಂದೂ ನಿಲ್ಲಬಾರದು. ಅದು ನಿಲ್ಲದಂತೆ ನೋಡಿಕೊಳ್ಳೋದೇ ನನ್ನ ಕೆಲಸ. ನೀನು ಹೀಗೆ ಚಡಪಡಿಸುತ್ತಲೇ ಇರ್ತೀಯ. ಆ ಹುಡುಗಿ ನಿನ್ನ ಕೈಗೆ ಎಟುಕಿದಂತೆ ಕಂಡರೂ ಯಾವತ್ತೂ ಸಿಗಲೇಬಾರದು. ಅದೇ ನನ್ನ ಉದ್ದೇಶ. ಅದಕ್ಕೆ ಇವೆಲ್ಲ ಒಂದು ಸ್ಯಾಂಪಲ್ ಅಷ್ಟೇ. ಅವಳು ಅವಳಾಗಿಯೇ ನಿನ್ನ ಬಿಟ್ಟು ಆ ಮನೆಯಿಂದ ಹೊರಬರ್ತಾಳೆ, ನೋಡ್ತಾ ಇರು ಎಂದುಕೊಂಡು ವ್ಯಂಗ್ಯ ನಗು ನಕ್ಕಳು ಮೇಘನಾ. ಇತ್ತ ಪ್ರಾರ್ಥನಾಗೆ ಅವನು ಬಂದಿದ್ದು ಹೋಗಿದ್ದು ಯಾವುದೂ ಅರಿವಾಗಿರಲಿಲ್ಲ. ಅವಳು ಅವಳ ಪಾಡಿಗೆ ಒಂದು ಕಡೆ ಕುಳಿತು ಬಿಟ್ಟಳು. ಅವಳನ್ನು ಅವಳದೇ ಯೋಚನೆಗಳು, ಚಿಂತೆಗಳು ಹೈರಾಣಾಗಿಸಿದ್ದವು. ಎಲ್ಲೇ ಹೋದರೂ ಏನೇ ಮಾಡಿದರೂ ಶಾಂಭವಿಯ ಮಾತುಗಳೇ ಕಿವಿಯಲ್ಲಿ ಮಾರ್ದನಿಸುತ್ತಿದ್ದವು. ನಿಜಾನೇ ಅಂದವಳೆ. ಅವಯ್ಯ ಯಾಕೆ ನನ್ನ ಕಟ್ಕೊಂಡಿದ್ದೀನಿ ಅಂತ ಹೆಂಡ್ತಿ ಅಂದು ಒಪ್ಕೊಂಡಾರು. ನಾನೆಲ್ಲಿ ಅವರೆಲ್ಲಿ? ಆಕಾಶ ಭೂಮಿಯಷ್ಟು ಅಂತರ ಅದೇ ನಮ್ಮಿಬ್ಬರ ಮಧ್ಯ. ನಾನು ಯಾರೂ ಇಲ್ದಿರ ಏನೂ ಇಲ್ದಿರ ಅನಾಥೆ. ಉಳ್ದತ್ತು ಹೋಗಲಿ, ಇರಾಕೆ ಒಂದು ಸೂರಿಗೂ ಗತಿ ಇಲ್ದಿರ ಹುಡುಗಿ ನಾನು. ಅವರು ಶ್ರೀಮಂತರು, ಏನುಂಟು ಏನಿಲ್ಲ ಅವ್ರು ತಾವು. ಅಂಥವರು ನನ್ನ ಅದ್ಯಾವ ಧೈರ್ಯದಾಗೆ ನನ್ನ ಹೆಂಡ್ತಿ ಅಂತ ಒಪ್ಕೊಂಡಾರು 4 ಜನರ ಮುಂದೆ. ಅದನ್ನು ನಾನು ಬಯಸೋದು ತಪ್ಪೇಯ, ನಿಜ. ನಾನು ಯಾವತ್ತಿದ್ರೂ ಅನಾಥೆಯೇ. ತುಂಬಿ ಬಂದ ಕಣ್ಣನ್ನು ಒರೆಸಿಕೊಂಡಳು ಹುಡುಗಿ. ಹಾಯ್ ಪ್ರಾರ್ಥನಾ, ಹೌ ಆರ್ ಯು ಎಂದಿದ್ದಳು ಮೇಘನಾ. ಅವಳು ಒಬ್ಬಳೇ ಕುಳಿತಿದ್ದನ್ನು ಕಂಡು ಮಮತಾ ಎಲ್ಲೂ ಕಾಣಿಸಿರಲಿಲ್ಲ ಅವಳ ಕಣ್ಣಿಗೆ. ಅವಳು ಹೊರಗಡೆಗೆ ಹೋಗಿದ್ದಳಲ್ಲ. ಫೈನ್ ಮೇಡಮ್, ಥ್ಯಾಂಕ್ ಯು. ಮುಗುಳ್ನಕ್ಕು ಎದ್ದು ನಿಂತಿದ್ದಳು ಹುಡುಗಿ. ಲೆಕ್ಚರರ್ ಅಲ್ಲವೇ? ಗೌರವ ಸೂಚಿಸುವ ಸಲುವಾಗಿ. ನೋ, ಇಟ್ಸ್ ಓಕೆ, ಸಿಟ್ ಡೌನ್ ಎಂದಳು ಮೇಘನಾ. ತಾನೂ ಅವಳ ಪಕ್ಕ ಕುಳಿತು. ಸುತ್ತಲೂ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ಮಾತನಾಡುತ್ತಾ ಅವರದೇ ಲೋಕದಲ್ಲಿದ್ದರು. ಇವಳಿಗೂ ಅದೇ ಬೇಕಾಗಿತ್ತು. ತನ್ನ ಮಾತು ಪ್ರಾರಂಭಿಸಿದಳು ಮೇಘನಾ. ಮತ್ತೆ ಹೇಗಿದೆಯಾ? ಇನ್ನೇನು ಹಾಸ್ಟೆಲ್ ಕೂಡ ಸ್ಟಾರ್ಟ್ ಆಯ್ತಲ್ವಾ? ನಿಂಗೆ ಇನ್ನೇನು ತೊಂದರೆ ಆಗಲ್ಲ ಬಿಡು. ಯಾಕೆ ಅಂದರೆ ಅದು ಎಷ್ಟೆಂದರೂ ಬೇರೆಯವರ ಮನೆ ಅಲ್ವಾ? ನಿಂಗೆ ಅಲ್ಲಿರೋಕ್ಕೆ ಮುಜುಗರ ಆಗಿರುತ್ತೆ. ನನಗೂ ಗೊತ್ತಾಗುತ್ತೆ ನಿನ್ನ ಸ್ಥಿತಿ. ಮೇಲಾಗಿ ಶಾಂಭವಿ, ಆ ಹುಡುಗಿ ಬಾಯಿಗೆ ಬಂದದ್ದೇ ಮಾತಾಡ್ತಾಳೆ. ನಾನೇ ನೋಡಿದ್ದೀನಲ್ಲ. ಬೇರೆಯವರ ಕಷ್ಟ ಸುಖ ಗೊತ್ತಿದ್ದ ಹುಡುಗಿ ಅಲ್ಲ ಅವಳು. ಶ್ರೀಮಂತರ ಮನೆಯ ಹುಡುಗಿ ಅಲ್ವಾ? ಇನ್ನು ನಿಂಗೆ ಇದ್ಯಾವ ತಲೆನೋವೇ ಇರಲ್ಲ ಅಲ್ವಾ? ಹಾಸ್ಟೆಲ್ಗೆ ಶಿಫ್ಟ್ ಆಗಿ ಬಿಡ್ಬೋದು ನೀನು ಎಂದಳು ಮೇಘನಾ. ಅವಳಿಗೆ ಪ್ರಾರ್ಥನಾಳನ್ನು ಆ ಮನೆಯಿಂದ, ಶರಶ್ಚಂದ್ರನ ಕಣ್ಣಳತೆಯಿಂದ ದೂರ ಕಳಿಸಬೇಕಿತ್ತು ಮೊದಲು. ಅದಕ್ಕೆಂದೇ ಅವಳು ಸಮಯ ನೋಡಿಕೊಂಡು ಹುಡುಗಿಯ ತಲೆ ಕೆಡಿಸುತ್ತಿದ್ದಳು. ಹಾಂ ಮೇಡಮ್, ಸ್ಟಾರ್ಟ್ ಆಗಿದೆ. ಇನ್ನೇನು ಇಲ್ಲಿಗೆ ಶಿಫ್ಟ್ ಆಗಿ ಬಿಡ್ತೀನಿ ನಾನು ಕೂಡ. ಮಾತನಾಡಲು ಕಷ್ಟಪಡುತ್ತಲೇ ಇಷ್ಟು ಮಾತ್ರ ಹೇಳಿದ್ದಳು ಪ್ರಾರ್ಥನಾ. ಅವಳತ್ತ ನೋಡದೆಯೇ ಕಣ್ಣು ತುಂಬಿತ್ತು ಅವಳಿಗೆ ಇಷ್ಟು ಹೇಳುವುದರೊಳಗೆ. ಪಾರಿ ಎನ್ನುತ್ತಾ ಬಂದಿದ್ದಳು ಮಮತಾ. ಮೇಘನಾಳನ್ನು ನೋಡಿ ಕಣ್ಣು ಸಂಕುಚಿಸಿದಳು ಅನುಮಾನದಿಂದ. ಅದ್ಯಾಕೋ ಮೇಘನಾ ಅಂದರೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಮಮತಾಗೆ. ಅವಳ ಸ್ವಭಾವದ ಕುರಿತು ಪ್ರಾರ್ಥನಾ ಹೇಳಿದ್ದರಿಂದಲೋ ಏನೋ ಅಲ್ಲಿಂದ ಎದ್ದು ನಡೆದಿದ್ದಳು ಮೇಘನಾ. ಪಾರಿ, ಅದ್ಯಾಕಿಲ್ಲಿ ಬಂದಿದ್ರು ಅವರು? ಏನು ವಿಷಯ ಎಂದಿದ್ದಳು ಮಮತಾ ಇವಳನ್ನೇ ನೋಡುತ್ತಾ. ಅದೇ ಮಮ್ಮಿ, ನಾಟಕ ಹಾಂ, ಅದರ ಬಗ್ಗೆನೇ ಮಾತಾಡ್ತಾ ಇದ್ರು ಎಂದು ಬಲವಂತದಿಂದ ನಕ್ಕಿದ್ದಳು ಹುಡುಗಿ. ತಾನು ಹಾಸ್ಟೆಲ್ಗೆ ಶಿಫ್ಟ್ ಆಗುವ ಮೊದಲು ಇವಳಿಗೆ ಹೇಳಿದರೆ ಇವಳು ಬರಲು ಬಿಡುವುದಿಲ್ಲ ಎಂಬುದು ಚೆನ್ನಾಗಿಯೇ ಗೊತ್ತಿತ್ತು ಪ್ರಾರ್ಥನಾಗೆ. ಬಂದ ಮೇಲೆ ಹೇಳಿದರೆ ಏನೂ ಮಾಡೋದಕ್ಕಾಗಲ್ಲ ಎಂದುಕೊಂಡು ಸುಳ್ಳು ಹೇಳಿದ್ದಳು ಅವಳ ಹತ್ತಿರ. ಆದರೂ ಮಮತಾಗೆ ಅನುಮಾನ ಇದ್ದೇ ಇತ್ತು. ಸರಿ ಪಾರಿ, ಬಾ, ಈಗ ಟೈಮ್ ಆತಲ್ಲ, ಹೋಗೋಣ. ಇವತ್ತು ಏನೂ ನಡೆಯೋಕ್ಕಿಲ್ಲ ಅಲ್ವಾ? ಇಲ್ಲೇ ಇದ್ದು ಏನು ಮಾಡೋದು? ಮನೆಗಾದರೂ ಹೋಗೋಣ ನಡಿ ಎಂದು ಇವಳನ್ನು ಎಬ್ಬಿಸಿದ್ದಳು. ಮನಸ್ಸಿಲ್ಲದಿದ್ದರೂ ಎದ್ದು ಅವಳ ಹಿಂದೆ ನಡೆದಿದ್ದಳು ಹುಡುಗಿ. ಹೇಗಂದ್ರಲ್ವಾ ಮೇಘನಾ ಮೇಡಮು ನಂತಾವು? ನಿಜವೇ, ಅವರು ಹೇಳಬೇಕಾದ್ದೇ ಬಿಡು. ಅವರು ಮದುವೆ ಆಗಬೇಕಿದ್ದ ಹುಡುಗನ ಮನೆಯಾಗೆ ನನ್ನಂಥ ಅನಾಥ ಬೇಪಾರಿ ಹುಡುಗಿ ಜಾಂಡ ಹೂಡಿದ್ರೆ ನೋಡಿದವರು ಏನು ಅನ್ಕೊಳಕ್ಕಿಲ್ಲ ಅಲ್ವಾ? ಮೇಘನಾ ಮೇಡಮ್ಗೂ ಇಷ್ಟ ಆಗಿರೋಕ್ಕಿಲ್ಲ ನಾನು ಅಲ್ಲಿರೋದು. ಅದಕ್ಕೆಯ ಮತ್ತೆ ಹಾಗೆ ಸುತ್ತಿ ಬಳಸಿ ನನ್ನ ಅಲ್ಲಿಂದ ಹೊರಗೋಗೋಕ್ಕೆ ಹೇಳಿದ್ದು ಅವರು. ನೋಡ್ದ ಅಜ್ಜಮ್ಮ, ನಿನ್ನ ಪಾರಿ ಜೀವನ ಹೆಂಗಾತು ಅಂತವ? ನೀನು ಹೊಂಟೋಗಿದ್ದು ಪೂರ್ತಿ ಅನಾಥೆ ಆಗ್ಬಿಟ್ಟೆ ನಾನು. ಇರಕ್ಕೆ ಸೂರಿಲ್ದೆ ನಿನ್ನ ಪಾರಿ ಎಲ್ಲಿ ಅಂತ ಅಲಿಬೇಕು ಹೇಳು? ನೀನ್ಯಾಕೆ ನನ್ನ ಬಿಟ್ಟೋದೆ ಅಜ್ಜಮ್ಮ, ನನ್ನ ಒಂಟಿ ಮಾಡಿಬಿಟ್ಟು? ಬಿಕ್ಕಿದಳು ಪ್ರಾರ್ಥನಾ ಆಟೋದಲ್ಲಿ ಮನೆಗೆ ಹೋಗುತ್ತಾ. ಮಮತಾ ಆಗಲೇ ಇಳಿದು ಹೋಗಿದ್ದಳು. ಅವಳ ಅಳಲನ್ನು ಕೇಳುವ ಒಂದು ಜೀವವೂ ಇರಲಿಲ್ಲ ಅಲ್ಲಿ. ಮೇಡಮ್, ನೀವು ಹೇಳಿದ ಅಡ್ರೆಸ್ ಬಂತು. ಆಟೋ ಡ್ರೈವರ್ನ ಧ್ವನಿ ಅವಳನ್ನು ವಾಸ್ತವಕ್ಕೆ ತಂದಿತ್ತು. ಕಣ್ಣೀರು ಒರೆಸಿಕೊಂಡು ಅವನಿಗೆ ದುಡ್ಡು ಕೊಟ್ಟು ಮನೆಯತ್ತ ಹೆಜ್ಜೆ ಹಾಕಿದ್ದಳು ಪ್ರಾರ್ಥನಾ. ಒಂದು ನಿರ್ಧಾರಕ್ಕೆ ಬಂದಿದ್ದಳು ಅವಳು. ಅರೆ ಪುಟಕ್ಕ, ಇದೇನು ನೀನು ಒಬ್ಳೇ ಬಂದ್ಬಿಟ್ಟಿದೆಯಾ? ಹೆಂಗೆ ಬಂದೆ? ನಮ್ಮ ಚಂದ್ರು ಜೊತೆನಾಗೆ ಬರ್ಬೋದಲ್ವಾ? ಯಾಕೆಂಗೆ ಒಬ್ಬೊಬ್ಬಳೇ ಬರೋದು ನೀನು? ಏನು ಹುಡುಗಿನೋ ಏನೋ ಎಂದು ಗೊಣಗಿಕೊಂಡು ಅವಳ ಉತ್ತರಕ್ಕಾಗಿ ಕಾದರು ಅವಳನ್ನೇ ನೋಡುತ್ತಾ ರಂಗಜ್ಜ.
ಅದು ರಂಗಜ್ಜ ಅವರಿಗೆ ಯಾವುದೋ ಕೆಲಸ ಅದೇ ಅನ್ಕತೀನಿ, ಇನ್ನೂ ಆಫೀಸ್ ರೂಮ್ನಾಗೇ ಇದ್ದರು. ಬರೋದು ಲೇಟ್ ಆದರೆ ಅಂತವ ನಾನೇ ಬಂದೆ. ಏನೋ ಬಾಯಿಗೆ ಬಂದ ಸುಳ್ಳು ಹೇಳಿದ್ದಳು ಪ್ರಾರ್ಥನಾ. ಹೌದಾ, ಅವನು ಯಾವಾಗಲೂ ಹಂಗೆಯ. ಅಮ್ಮವರು ಇರೋವಾಗ ಬಿಡ್ತಾ ಇರಲಿಲ್ಲ, ಶಾನೆ ಕಾಳಜಿ ಮಾಡೋರು. ಆಮ್ಯಾಕೆ ಪಾಪ ಹೇಳೋರು ಕೇಳೋರೇ ಇಲ್ದಂಗಾತು ಅಯ್ಯಪ್ಪಂಗೆ. ನಾನು ಎಷ್ಟೆಂದ್ರೂ ಕೆಲಸದವನೇ ಅಲ್ವಾ, ಮನೆ ಜನ ವಿಚಾರಿಸ್ದಂಗೆ ಆದದ. ಆಮ್ಯಾಕೆ ಹಿಂಗೆಯ, ಒಂದು ಟೈಮ್ ಇಲ್ಲ ಮನೆಗೆ ಬರೋಕ್ಕೆ. ಹಂಗಾಗೋದ ಪಾಪ. ಈ ಶಾಂಭವಿ ನೀನೇ ನೋಡ್ದಲ್ಲ, ಯಾರೂ ಬ್ಯಾಡ ಅದಕ್ಕೆ. ಅದೇನು ಹುಡುಗಿನೋ ಏನೋ. ಇನ್ನು ಮುಂದೆ ನೀನಾದರೂ ನಮ್ಮ ಚಂದ್ರನ್ನ ವಿಚಾರಿಸ್ಕಪುಟ್ಟಕ್ಕ. ಪಾಪ ಆರೋಗ್ಯದ ಮ್ಯಾಲೂ ಗ್ಯಾಸ ಇಲ್ದಂಗೆ ಕೆಲಸ ಅಂತಾನೆ. ಹೀಗೆ ಆದರೆ ಹೆಂಗೆ ಹೇಳು? ನಾಳೆ ಏನಾರ ಹೆಚ್ಚು ಕಡಿಮೆ ಆದರೆ ಅನುಭವಿಸೋದು ಯಾರು ಅಲ್ವಾ ಎನ್ನುತ್ತಾ ಹೆಗಲ ಮೇಲಿನ ಟವೆಲ್ ಕೊಡವಿ ಮತ್ತೆ ಹೆಗಲಿಗೆ ಹಾಕಿಕೊಂಡು ತಮ್ಮ ಕೆಲಸಕ್ಕೆ ನಡೆದಿದ್ದರು ರಂಗಜ್ಜ. ಹಾಂ, ನಾನಿದ್ರಲ್ವಾ ಇಲ್ಲಿ ನಿಮ್ಮ ಚಂದ್ರನ ನೋಡ್ಕೊಳ್ಳೋದು. ನಾನಿಲ್ಲ ಅಂದ್ರೂ ಅವರನ್ನು ನೋಡ್ಕೊಳ್ಳೋಕ್ಕೆ ಬರ್ತಾರೆ ಬಿಡಿ. ಅವರು ಮನ್ಸಾರ ಪ್ರೀತಿ ಮಾಡಿ ಕಟ್ಕೋತಾರಲ್ಲ ಅವರು. ವಿಪರೀತ ನೋವಾಗಿತ್ತು ಅವಳಿಗೆ. ತನ್ನ ಕೊರಳಲ್ಲಿ ಕಾಣದಂತೆ ಇದ್ದ ಅವನು ಕಟ್ಟಿದ್ದ ಅರಶಿನದ ದಾರವನ್ನೊಮ್ಮೆ ಸವರಿ ಬಂದ ಕಣ್ಣೀರನ್ನು ಒರೆಸಿಕೊಂಡು ಸರಸರನೆ ತನ್ನ ರೂಮಿನತ್ತ ನಡೆದಿದ್ದಳು ಹುಡುಗಿ. ನಾನು ಇಲ್ಲಿರೋದು ಶಾಂಭವಿಗೆ ಅಷ್ಟೇ ಅಲ್ಲ, ಮೇಘನಾ ಮೇಡಮ್ಗೂ ಕೂಡ ಇಷ್ಟ ಇಲ್ಲ. ನನಗೂ ಇಲ್ಲಿರೋದು ಯಾಕೋ ಸರಿ ಅನ್ನಿಸ್ತಾ ಇರಲಿಲ್ಲ ಯಾವತ್ತಿಂದನೂ. ಈಗ ಮಾತ್ರ ಏನಾರ ಆಗಲಿ, ನಾನಂತೂ ಇಲ್ಲಿಂದ ಹೋಗೋದೆಯ, ಅದೇ ಎಲ್ಲರಿಗೂ ಒಳ್ಳೆಯದು. ಗೊಣಗುತ್ತಲೇ ತನ್ನ ಬ್ಯಾಗ್ ತುಂಬಿಕೊಳ್ಳತೊಡಗಿದ್ದಳು ಹುಡುಗಿ. ಚಂದ್ರು, ನೀನು ಈಗ ಬರ್ತಾ ಇದೀಯಾ? ಪುಟ್ಟಕ್ಕ ಆವಾಗಲೇ ಬಂತು ಪಾಪ. ನೀನು ಅವಳನ್ನು ನಿನ್ನ ಜೊತೆನಾಗೆ ಕರ್ಕೊಂಬರ್ಬೋದಲ್ವಾ? ನಿಂಗೆ ಕೆಲಸ ಇದೆ, ಬರೋದು ತಡ ಆಗ್ಬೋದು ಅಂದ್ಕೊಂಡು ಬಂದ್ಬಿಟ್ಟದೆ ಹುಡುಗಿ ಆಟೋದಾಗೆ. ಬಂದ್ಲೇನೋ ಎಂದು ರಂಗಜ್ಜ ಒಳಗೆ ಬರುತ್ತಿದ್ದ ಶರಶ್ಚಂದ್ರನನ್ನು ಕಂಡು ಹೇಳಿದ್ದರು. ಹೌದಾ, ನನಗೆ ಅವಳು ಬಂದಿದ್ದು ಗೊತ್ತಾಗಲಿಲ್ಲ ರಂಗಜ್ಜ. ಬೇಗ ಬಂದ್ಲಾ ಹಂಗಾದ್ರೆ ಎಂದ ಶರಶ್ಚಂದ್ರ. ಹೌದು, ಇವತ್ತೇ ಅಲ್ವಾ ಕಾಲೇಜ್ ಸ್ಟಾರ್ಟ್ ಆಗಿದ್ದು. ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಅವರಿಗೆ ಏನೂ ಕ್ಲಾಸ್ ಇರಲಿಲ್ವಲ್ಲ, ಅದಕ್ಕೆ ಬೇಗ ಬಂದಿರ್ತಾಳೆ ಎಂದಿದ್ದ ತಾನೂ ಕೂಡ ಅವಳಂತೆಯೇ ಶರಶ್ಚಂದ್ರ. ನನಗೆ ಒಂದು ಮಾತು ಹೇಳಿದರೆ ನಾನೇ ಕರ್ಕೊಂಡು ಬರ್ತಿದ್ದೆ. ಹೇಳದೆ ಕೇಳದೆ ಹಾಗೆ ಬಂದಿದ್ದಾಳೆ. ಯಾಕೆ ಹೀಗೆ ಆಡ್ತಾಳೆ ಇದ್ದಾಳೆ ಹುಡುಗಿ? ಅದೇನಿದೆಯೋ ಅವಳ ಮನಸ್ಸಿನಲ್ಲಿ, ಅದನ್ನಾದರೂ ಮನಸ್ಸು ಬಿಚ್ಚಿ ಹೇಳಿದರೆ ನಾನು ಏನೋ ಒಂದು ಮಾಡಬಹುದಿತ್ತು. ಅದನ್ನೂ ಹೇಳಲ್ಲ ಅನ್ನುತ್ತೆ. ಇವಳು ಹೀಗೆ ಆಡ್ತಾ ಇದ್ರೆ ನನಗೆ ಹುಚ್ಚೇ ಹಿಡಿದು ಬಿಡ್ಬೋದು ಒಂದು ದಿನ ಎಂದುಕೊಂಡು ಹಣೆ ಒತ್ತಿಕೊಳ್ಳುತ್ತಲೇ ಮೇಲೆ ನಡೆದ ಶರಶ್ಚಂದ್ರ. ಮೇಲೆ ಹೋಗಿ ತನ್ನ ರೂಮಿನ ಒಳಗೆ ಹೋಗಬೇಕು ಎಂದುಕೊಂಡವನಿಗೆ ಯಾಕೋ ಒಂದು ಸಲ ಈ ಹುಡುಗಿಯನ್ನು ನೋಡಿಕೊಂಡು ಬಂದು ಬಿಡೋಣ ಎನಿಸಿತ್ತು ಮನಸ್ಸಿಗೆ ಬಲವಾಗಿ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಹಾಕಿ ಅವಳ ರೂಮಿನತ್ತ ಹೆಜ್ಜೆ ಹಾಕಿದ್ದ ಶರಶ್ಚಂದ್ರ. ಪದೇ ಪದೇ ಕಣ್ಣು ತುಂಬಿ ಬರುತ್ತಿತ್ತು ಹುಡುಗಿಗೆ. ತನ್ನ ಹುಟ್ಟು, ಅಮ್ಮನ ಅಗಲಿಕೆ, ಬಾಲ್ಯ, ತನ್ನ ಕಷ್ಟದ ದಿನಗಳು, ಚಿಕ್ಕಮ್ಮ ಅಪ್ಪನ ನಿರ್ಲಕ್ಷ್ಯ, ಅವರ ಹಿಂಸೆ, ಅಜ್ಜಮ್ಮನ ಅಗಲಿಕೆ, ತನ್ನ ಮದುವೆ ಎಲ್ಲವೂ ನೆನಪಾಗಿತ್ತು ಅವಳಿಗೆ. ಒಮ್ಮೆ ತಾನು ಬೇಡವೆಂದರೂ ಮತ್ತೆ ಮತ್ತೆ ಈ ಮನೆಗೆ ಬಂದು ಸೇರ್ತಾ ಇದ್ದೀನಿ ಯಾಕೋ. ಎಷ್ಟು ಸಲ ಈ ಮನೆಯನ್ನು ತೊರೆದು ಹೋದರೂ ಮತ್ತೆ ತನ್ನನ್ನು ಇಲ್ಲಿ ಎಳೆದು ತರುತ್ತಿದೆ ಯಾವುದೋ ಶಕ್ತಿ. ಆದರೆ ಈ ಸಲ ಮಾತ್ರ ಯಾವುದೇ ಶಕ್ತಿಗೂ ನಾನು ತಲೆಬಾಗಕ್ಕಿಲ್ಲ. ನನಗೆ ಯಾವುದೇ ಸ್ಥಾನ ಇರದ ಮನೆಯಾಗೆ ನಾನು ಇರಕ್ಕಿಲ್ಲ. ಅದು ಯಾರಿಗೂ ಒಳ್ಳೆಯದಲ್ಲ. ನಮ್ಮಂಥ ಬಡವರು ಜನರ ಬಾಯಿಗೆ ಆಹಾರ ಆಗ್ಬಿಡ್ತೀವಿ. ದೊಡ್ಡ ಜನ ಹೆಂಗಿದ್ರೂ ನಡೀತದೆ. ಕೆನ್ನೆ ಸೋಕುತ್ತಿದ್ದ ಕಣ್ಣೀರನ್ನು ಒರೆಸಲು ಕೈ ಎತ್ತಿದವಳನ್ನು ಒಂದು ಬಲಿಷ್ಠ ಕೈ ತಡೆದಿತ್ತು. ತಲೆ ಎತ್ತಿದವಳಿಗೆ ಕಂಡಿದ್ದ ಶರಶ್ಚಂದ್ರ. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.